ಜಮಖಂಡಿ ತಾಲೂಕಿನ ಆಲಗೂರು ಪುನರ್ವಸತಿ ಕೇಂದ್ರದಲ್ಲಿನ ಹೊಸ ಬಬಲಾದಿ ಮಠದ ಜಾತ್ರಾ ಮಹೋತ್ಸವ ಫೆಬ್ರವರಿ 15ರಿಂದ 18ರವರೆಗೆ ಜರುಗಲಿದೆ ಎಂದು ಮಠದ ಶಿವರುದ್ರಯ್ಯ ಮುತ್ಯ ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಆಲಗೂರು ಪುನರ್ವಸತಿ ಕೇಂದ್ರದ ಹೊಸ ಬಬಲಾದಿ ಮಠದಲ್ಲಿ ನಡೆದ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಫೆಬ್ರವರಿ 15ರಂದು ಸಂಜೆ 4 ಗಂಟೆಗೆ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಬನಶಂಕರಿ ತೋಟದ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದ ಪ್ರಮುಖ ರಸ್ತೆಯ ಮೂಲಕ ಸಂಚರಿಸುವುದು. ಮೆರವಣಿಗೆಯಲ್ಲಿ ಕುಂಭಹೊತ್ತ ಮಹಿಳೆಯರು ವಿವಿಧ ವಾದ್ಯ ಮೇಳಗಳು ಸೇರಲಿವೆ ಎಂದರು. ದಿನಾಂಕ 16ರಂದು ಮಠದ ಉಪಾಸನೆ, ಶಿವಭಜನೆ, ಬಯಲಾಟಗಳು ಜರುಗುತ್ತವೆ. 17ರಂದು ಮುಂಜಾನೆ 5 ಗಂಟೆಗೆ ಮಠದಲ್ಲಿ ರುದ್ರಾಭಿಷೇಕ, ಶಿವದೀಕ್ಷೆ, ಲಿಂಗ ದೀಕ್ಷೆ ನೀಡಲಾಗುತ್ತದೆ. ರಾತ್ರಿ ಮಠದ ರಥೋತ್ಸವ ಜರುಗುವುದು. ನಂತರ ತುಲಾಭಾರ ಕಾರ್ಯಕ್ರಮ ನಡೆಯುತ್ತದೆ ಮತ್ತು ದಿನಾಂಕ 18ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದದೊಂದಿಗೆ ತ್ರಿಕಾಲಜ್ಞಾನ ಕಾಲಜ್ಞಾನ ನುಡಿಯನ್ನು ಸಾರಲಾಗುತ್ತದೆ. ನಂತರ ತೆರೆದ ಬಂಡಿಗಳ ಸ್ಪರ್ಧೆ ಸಾಯಂಕಾಲ ಲಕ್ಷ ದೀಪೋತ್ಸವ ನಡೆಯುತ್ತದೆ ಎಂದು ತಿಳಿಸಿದರು. मोर लोग पुंडी पचाल की दोष करो दिन पकाली पचा की दोष करो दिन जय मंगलम जय नमः पार्वती शिवार महादेव श्री गुरु चक्रवर्ती सदाशिव मुत्यार ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾದಿ ಮಠ ಜಮಖಂಡಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ನವದುರ್ಗಿಯರಿಗೆ ಒಡೆಯದಂತ ಚಂದ್ರಮ್ಮ ತಾಯಿಯವರ ಜಾತ್ರಾ ಮಹೋತ್ಸವವು ದಿನಾಂಕ 14/2/2026ರಿಂದ 18/2/2026ರವರೆಗೆ ನಡೆಯಲಿದ್ದು 14/2/2026ರಿಂದ ದನಗಳ ಜಾತ್ರೆ ಹಾಗೂ ದನಗಳ ಭವ್ಯ ಪ್ರದರ್ಶನ ನಡೆಯಲಿದ್ದು ದಿನಾಂಕ 15/2/2026ರಂದು ಸಾಯಂಕಾಲ 4 ಗಂಟೆಗೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಭಾವಚಿತ್ರ ಮೆರವಣಿಗೆ ಇರುತ್ತದೆ. ಭಾವಚಿತ್ರ ಮೆರವಣಿಗೆ ಪ್ರಾರಂಭ ಬನಶಂಕರಿ ತೋಟದ ಶ್ರೀ ವಿಠ್ಠಲ ಮಂದಿರದಿಂದ ಜಮಖಂಡಿ ನಗರದಲ್ಲಿ ಹಾದು ಶ್ರೀಮಠಕ್ಕೆ ತಲುಪುತ್ತದೆ. ಆ ಮೆರವಣಿಗೆ ಮುಗಿದ ನಂತರ ಸಾಯಂಕಾಲ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಸಹ ಜರುಗಲಿದ್ದು ಮರುದಿನ 16/2/2026ರಂದು ಮಠದ ಉಪಾಸನೆ ನಂತರ ಹಲವಾರು ಗ್ರಾಮದಿಂದ ಬಂದಂತಹ ಭಕ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ಭಜನಾ ಮಂಡಳಿ ಇರ್ತಾವ. ಆ ಭಜನಾ ಕಾರ್ಯಕ್ರಮ ಸಹ ಜರಲಿದ್ದು ಮತ್ತು ಬಯಲಾಟಗಳು ಸಹ ಇರುತ್ತವ. ಅದು ಮುಗಿದ ಮರುದಿನ 17/2/2026ರಂದು ಮುಂಜಾನೆ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಮುತ್ಯಾರ ಮತ್ತು ಚಂದ್ರಮ್ಮ ತಾಯಿಯವರ ಮತ್ತು ಕಾಲಜ್ಞಾನಿ ಚಿಕ್ಕಯ್ಯಪ್ಪನವರ ಮಹಾರುದ್ರಾಭಿಷೇಕ ಜರುಗಲಿದ್ದು ಮುಂಜಾನೆ 5 ಗಂಟೆಗೆ. ಅದು ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವ ಅಜ್ಜನವರಿಂದ ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆಯನ್ನು ಕೊಡಲಾಗುವುದು. ಅಂದ್ರ ಒಂದು ಮನುಷ್ಯ ಭೂಮಿಗೆ ಬಂದ ಮೇಲೆ ಯಾವುದಾದರೂ ಒಂದು ದೀಕ್ಷೆಯನ್ನ ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದ್ರೆ ಮಾತ್ರ ಮೋಕ್ಷ ಅಂತ ಸಿಗ್ತೈತಿ. ಅದಕ್ಕ ಯಾವುದರಾದರೂ ಪೂಜ್ಯರಿಂದನೂ ದೀಕ್ಷೆಯನ್ನ ಪಡೆದುಕೊಳ್ತಾರ ಹಲವಾರು ಭಕ್ತರ. ಅದಕ್ಕ ಇಲ್ಲಿಯೂ ಸಹ ದೀಕ್ಷಾ ಕಾರ್ಯಕ್ರಮ ಕೊಡಲಾಗುವುದು. ಅದಕ್ಕೆ ಯಾರಿಗೆ ಇಚ್ಛೆ ಇರ್ತೈತಿ ಅವರು ಬಂದು ಅವತ್ತು 17ನೇ ತಾರೀಕು ಬಂದು ದೀಕ್ಷೆಯನ್ನ ಪಡೆದುಕೊಳ್ಳಬೇಕು. ದೀಕ್ಷಾ ಪಡೆದುಕೊಳ್ಳುವವರು ಮುಂಚಿತವಾಗಿ ಬಂದನ್ನು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದು ಮುಗಿದ ನಂತರ ಸಾಯಂಕಾಲ ಸರಿಯಾಗಿ 8 ಗಂಟೆಗೆ ಅಂದ್ರೆ 17/2/2026ರಂದು ಸಾಯಂಕಾಲ 8 ಗಂಟೆಗೆ ಶ್ರೀಮಠದ ಮಹಾರಥೋತ್ಸವ ಜರುಗ್ತಾ ಇದೆ. ಅದಕ್ಕೆ ರಥೋತ್ಸವ ಕಾರ್ಯಕ್ರಮಕ್ಕೆ ಸಕಲ ಭಕ್ತಾದಿಗಳು ಸಹ ಆಗಮನಿಸಿದ್ದು ಪ್ರತಿ ವರ್ಷದಂತೆ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಕಾರ್ಯಕ್ರಮಕ್ಕೆ ಬರಾಕತ್ತಾರ. ಅದಕ್ಕೆ ತಾವೆಲ್ಲರೂ ಬನ್ರಿ. ಅದು ರಥೋತ್ಸವ ಮುಗಿದ ನಂತರ ಪೂಜ್ಯ ಶ್ರೀ ದಾಸೋಹ ಚಕ್ರವರ್ತಿ ಸದಾಶಿವಜ್ಜನವರಿಗೆ ತುಲಾಭಾರ ಕಾರ್ಯಕ್ರಮ ಇರ್ತತೆ. ಆ ತುಲಾಭಾರ ಕಾರ್ಯಕ್ರಮ ಮುಗಿದ ನಂತರ ಶ್ರೀ ಹನುಮಾನ್ ನಾಟ್ಯ ಸಂಘ ಮುಧೋಳವರಿಂದ ಸಂಗ್ಯಾಬಾಳ ಬಯಲಾಟ ಕಾರ್ಯಕ್ರಮ ನಡೆಯಲಿದ್ದು ಅದು ಮುಗಿದ ಮರುದಿನ 18/2/2026ರಂದು ಮುಂಜಾನೆ 10 ಗಂಟೆಗೆ ಮಹಾಪ್ರಸಾದ ಪಂಕ್ತಿಯೊಂದಿಗೆ ತ್ರಿಕಾಲಜ್ಞಾನದ ಕಾಲಜ್ಞಾನ ನುಡಿ ಸಾರುವುದು. ಅದು ಮುಗಿದ ನಂತರ ಏನಪ್ಪಾ ಅಂದ್ರ 14 ಮತ್ತು 15ನೇ ತಾರೀಕು ಬಂದಂತಹ ಏನ ದನಗಳು ಬಂದಿರ್ತಾವಲ್ಲ ಆ ದನಗಳ ಬಂದಂತವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಪಾಸನ್ನ ಕೊಡ್ತಾರ. ಅದಕ್ಕ ಪಾಸನ್ನ ನಾವು ಯಾವ ರೀತಿ ಕೊಡ್ಲಾಕತ್ತೀವಿ ಅಂದ್ರ ಇಡೀ ಜಾತ್ರೆ ಚಾಂಪಿಯನ್ ಅಂತ 11,001 ರೂಪಾಯಿ ಮಾಡಿದ್ದೀವಿ. ಹಾಲಲ್ಲೇ ಹಿಡ್ಕೊಂಡ್ 6 ದನಗಳ ಏನದಾವಲ್ಲ ಆ ಪ್ರಥಮ ಬಹುಮಾನ 5,001, ದ್ವಿತೀಯ ಬಹುಮಾನ 3,001, ತೃತೀಯ ಬಹುಮಾನ 2,001 ಕೊಡಲಾಗುವುದು.
ಮತ್ತು ಜೋಡು ಎತ್ತುಗಳು ಮತ್ತು ಆಕಳ ಬಹುಮಾನುಸಾರ 1, 2, 3ರಂತೆ ಸಹ ಕೊಡಲಾಗುವುದು. ಅದಕ್ಕೆ ಅದು ಮುಗಿದ ನಂತರ ತೆರಬಂಡಿ ಸ್ಪರ್ಧೆ ಜರಲಾಗುವುದು. ತೆರಬಂಡಿ ಸ್ಪರ್ಧೆ ಪ್ರಥಮ ಬಹುಮಾನ 30,001 ರೂಪಾಯಿ. ಅದರಂತೆ ಕೆಳಗ 10 ಬಹುಮಾನನ ಕೊಡಲಾಗುವುದು. ಆ ತೆರಬಂಡಿ ಬಹುಮಾನ ಮುಗಿದ ನಂತರ ಸಾಯಂಕಾಲ ಶ್ರೀಮಠದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಸಹ ಜರಗಲಿದ್ದು, ಆ ಲಕ್ಷ ದೀಪೋತ್ಸವ ಮುಗಿದ ನಂತರ ಮುಂದು ಏನಾಕೈತಪ್ಪ ಅಂದ್ರ ಮಠದ ತೇರಿನ ರಥೋತ್ಸವದ ಏನಪ್ಪಾ ಅಂದ್ರ ಕಳಸಾರವನ್ನ ಇಳಿಸಬೇಕು. ಅದಕ್ಕ ಮುಗಿದ 5 ದಿನಕ್ಕೆ ಮುಗಿಸ್ಬೇಕು. ತೇರು ಮುಗಿದ 5ನೇ ದಿನಕ್ಕ ಕಳಸನ ಇಳಿಸಬೇಕು. ಅಂದ್ರೆ 21ನೇ ತಾರೀಕ ಕಳಸನ ಇಳಿಸೋದಿರ್ತೈತಿ. ಆ ಕಳಸನ ಇಳಿಸಿದ ಮುಂದೆ ಮಂಗಳಾರ ಬರ್ತೈತಿ. ಮಂಗಳಾರ 24ನೇ ತಾರೀಕ ಶ್ರೀಮಠದ ಮಠವನ್ನ ತೊಳೆದು ಅವತ್ತ ಕಾರ್ಯಕ್ರಮ ಮುಕ್ತಾಯವಾದತಿ. ಎಲ್ಲಾ ಕಾರ್ಯಕ್ರಮಕ್ಕೆ ಜಮಖಂಡಿ ಗ್ರಾಮದ ಸಕಲ ಸದ್ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮ ಸದ್ಭಕ್ತರು ಹಾಗೂ ಎಲ್ಲಾ ಕಡೆಯಿಂದ ಬಂದಂತ ಜನರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶೋಭೆ ತರಬೇಕು ಹಾಗೂ ಶ್ರೀ ಗುರು ಚಕ್ರವರ್ತಿ ಸದಾಶಿವಮೂರ್ತಿಯರ ಆಶೀರ್ವಾದ ಪಡೆದು ಪಾವನರಾಗಬೇಕಂತ ಕೇಳುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿ. ಈ ಸಂದರ್ಭದಲ್ಲಿ ಮಠದ ಪೀಠಾಧಿಕಾರಿ ಸದಾಶಿವ ಅಜ್ಜನವರು ಹಾಗೂ ಮಠದ ಭಕ್ತಾದಿಗಳಾದ ತುಕಾರಾಮ್ ಮೋರೆ, ಯಂಕಪ್ಪ ಕುಂದಗೋಳ, ಶಿವಪ್ಪ ಕಡಪಟ್ಟಿ, ಹನುಮಂತ ಬೀಳಗಿ, ಪ್ರಜ್ವಲ್ ಸೊನ್ನಹಳ್ಳಿ, ಮಹಾದೇವ್ ನ್ಯಾಮಗೌಡ್, ಹನುಮಂತ್ ಹಳೆಮನಿ, ಭೀಮಪ್ಪ ದೇವರಮನಿ, ರಮೇಶ್ ಭೂಮಾರ್, ಪ್ರಜ್ವಲ್ ರಜಪೂತ್, ಗಂಗಪ್ಪ ಪೂಜಾರಿ ಉಪಸ್ಥಿತರಿದ್ದರು. ಉದಯ್ ಹೊಸಮನಿ, KMM ನ್ಯೂಸ್, ಜಮಖಂಡಿ. ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.